ಹಾಯ್, ಹೆಲೋ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂಥರ ಫಿಶ್ ಸ್ಮೆಲ್ ಬರ್ತಾಯಿತ್ತು. ಹಾಗಾಗಿ ಇವತ್ತು ಅಂದ್ಕೊಂಡೆ ಫಿಶ್ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಪಕ್ಕದ ಮನೆಯಲ್ಲಿ ಫಿಶ್ ಫ್ರೈ ಮಾಡಿದರು, ಅದರ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗಾಗಿ ನನಗೂ ಒಂದು ಸ್ವಲ್ಪ ಆಸೆ ಆಯಿತು ಇವತ್ತು ತಿನ್ನೋಣ ಅಂತ. ಹಾಗೆಯೇ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು. ನಾನು ಅಂದ್ಕೊಂಡೆ ಎಲ್ಲರಿಗೂ ಫಿಶ್ ಫ್ರೈ ಕೊಟ್ಟರೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಹೋಗಿ 10 ಕಿಲೋ ಫಿಶ್ ತೊಗೊಬಂದಿದ್ದೆ. ಹಾಗಾಗಿ ಇವತ್ತಿನ ಸ್ಪೆಷಲು ಫಿಶ್ ತವಾ ಫ್ರೈ. ಅದು ಜಾಸ್ತಿ ಏನು ಮಸಾಲೆ ಹಾಕದೆ ಸಿಂಪಲ್ಲಾಗಿ ಬಂಗಡೆ ಮೀನು. ಅದು ನಾವು ಮಂಗಳೂರವ್ರು ಅಂದರೆ ಬಂಗಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದ್ರ ಫ್ಲೇವರು ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಮೊದಲಿಗೆ ಫಿಶ್ನ 2-3 ಸಲ ವಾಶ್ ಮಾಡಿದ್ದೀನಿ, ಆದ್ರೂ ಇನ್ನೊಂದು ಸಲ ವಾಶ್ ಮಾಡಬೇಕು. ಫ್ರೆಶ್ ಬಂಗಡೆ ಮೀನು ಯಾವಾಗಲೂ ಸಖತ್ ಟೇಸ್ಟಾಗಿರುತ್ತೆ. ಫಿಶಲ್ಲಂತೂ ಫ್ಲೇವರು ಸಿಕ್ಕಾಪಟ್ಟೆ ಇರುತ್ತೆ. ಫಿಶ್ ಲವರ್ಸಿಗೆ ಮಾತ್ರ ಇದು ಸಿಕ್ಕಾಪಟ್ಟೆ ಇಷ್ಟನೂ ಆಗುತ್ತೆ, ಒಂದು ಪೀಸ್ ತಿಂದರೆ ತಿಂತಾನೆ ಇರೋಣ ಅನಿಸುತ್ತೆ. ಹಾಗಾಗಿ ಮೊದಲಿಗೆ 2-3 ಸಲ ವಾಶ್ ಮಾಡಿದ್ದೀನಿ. ಇವಾಗ 4ನೇ ಸಲಕ್ಕೆ ವಾಶ್ ಮಾಡಿ ಅದರದ್ದು ನೀರು ಹೋಗಲಿ ಅಂತ ಅಂದ್ಬಿಟ್ಟು ಒಂದು ಸ್ಟೇನರ್ಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಫಿಶಲ್ಲಿ ನಾವು ಎಷ್ಟೊತ್ತು ನೀರಲ್ಲಿ ಹಾಕ್ತೀವೋ ಅಷ್ಟು ಅದ್ರ ಬ್ಲಡ್ ಫುಲ್ ಹೋಗುತ್ತೆ, ಆನಂತರ ಅದರಲ್ಲಿರೋ ರುಚಿನೂ ಕಮ್ಮಿ ಆಗುತ್ತೆ. ಆನಂತರ 2ನೇ ವಿಷಯ ಏನಂದರೆ ಇದಕ್ಕೆ ವೆರಿ ಇಂಪಾರ್ಟೆಂಟ್, ನಾವು ಮಂಗಳೂರವ್ರು ಆಗಿರೋದ್ರಿಂದ ಹುಣಸೆ ಹಣ್ಣಿನ ರಸ ಅದನ್ನು 2-3 ಸಲ ವಾಶ್ ಮಾಡಿ. ಯಾಕೆಂದರೆ ಹುಣಸೆಹಣ್ಣು ನಾವು ತೊಗೋಬೇಕಂದ್ರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೋಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಆಮೇಲೆ ಮೀನಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೂ ತುಂಬಾ ಮುಖ್ಯ. ಇವಾಗ ಹುಣಸೆಹಣ್ಣು ಹುಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಲೆಮನು ಅಥವಾ ವೆನಿಗರ್ ಹಾಕ್ತಾರೆ, ಬಟ್ ಅದರಲ್ಲಿ ಟೇಸ್ಟ್ ಸಿಗಲ್ಲ. ಹಾಗಾಗಿ ಹುಣಸೆಹಣ್ಣು. ಆನಂತರ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಅಂದರೆ ಸ್ವಲ್ಪ ಖಾರ ಇರಬೇಕು, ಹಾಗಾಗಿ ಸಾದಾ ಚಿಲ್ಲಿ ಪೌಡರ್. ನೀವು ಮನೆಯಲ್ಲೇ ಇವಾಗ ಚಿಲ್ಲಿನ ರುಬ್ಬಿ ಮಾಡೋದಾದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಟೇಸ್ಟ್ಗೋಸ್ಕರ ರೆಡಿಮೇಡಾಗಿ ಸಿಗೋ ಫಿಶ್ ಮಸಾಲ, ಅರಿಶಿಣದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ. ಫಿಶ್ ಮಸಾಲನೂ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮೇ ಬಿ 10 kg ಫಿಶ್ಶು ಅಂದರೆ 200 ಪೀಸ್ ಆಗುತ್ತೆ. ಓಕೆನಾ. ಆನಂತರ ಉಪ್ಪು. ಯಾವಾಗಲೂ ನಾವು ಹುಣಸೆ ಹಣ್ಣು ಹಾಕಿದಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕಾಗತ್ತೆ. ಆಮೇಲೆ ಮೀನಿಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅಂದರೆ ನಾವು ಯಾವಾಗಲೂ ಸ್ವಲ್ಪ ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕಿಲ್ಲ ಅಂದರೆ ಮೀನಲ್ಲಿ ಉಪ್ಪು ಹುಳಿ ಖಾರ ಹಿಡ್ಕೊಳ್ಳಲ್ಲ. ಹಾಗಾಗಿ ಕರೆಕ್ಟಾಗಿ ಮಸಾಲೆನ ಇವಾಗ ಚಂದ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾವು ಫಿಶ್ಶಿಗೆ ಹಾಕೋಣ. ಫಿಶ್ಶಿಗೆ ಹಾಕಿ ಕಮ್ಮಿ ಅಂದ್ರೂ ಒಂದು 2-3 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲಾಂದರೆ ಮೀನಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಿಡಿಯಲ್ಲ. ಡೈರೆಕ್ಟಾಗೂ ನಾವು ಫ್ರೈ ಮಾಡ್ಬೋದು, ಆದರೆ ಮಾಡೋದಾದರೆ ಏನು ಮಾಡಬೇಕು, ಹತ್ರದಿಂದ ಅದಕ್ಕೊಂದು ಗೆರೆ ಹಾಕಬೇಕು, ಅಂದರೆ ಮಾರ್ಕ್ ಮಾಡಬೇಕಾಗತ್ತೆ. ಮಾರ್ಕ್ ಮಾಡಿಲ್ಲ ಅಂದರೆ ಫಿಶ್ ಯಾವಾಗಲೂ ನಮಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಿಡ್ದಿರಲ್ಲ, ಹಾಗಾಗಿ ಟೇಸ್ಟೂ ಇರಲ್ಲ. ಹಾಗಾಗಿ ಇವಾಗ ಮಸಾಲೆ ಹಾಕಿ ನಾವು ಒಂದು 2 ಅವರು ಬಿಡೋಣ, ಆನಂತರ ಫ್ರೈ ಮಾಡೋಣ. ಇವಾಗ ಫಿಶ್ಶಿಗೆ ಮಸಾಲೆ ಹಾಕಿ ಒಂದು 2 ಅವರ್ ಆಗಿದೆ. ಇವಾಗ ತವದಲ್ಲಿ ಚಂದ ಮಾಡಿ ಫ್ರೈ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸನ್ಫ್ಲವರ್ ಎಣ್ಣೆ ಹಾಕಿದ್ದೀನಿ. ಆನಂತರ ಸ್ವಲ್ಪ ಟೇಸ್ಟ್ಗೋಸ್ಕರ ಮತ್ತು ಫ್ಲೇವರ್ಗೋಸ್ಕರ ಕರ್ಬೇವಿನ ಸೊಪ್ಪು, ಅದನ್ನು ಸ್ವಲ್ಪ ಚಂದ ಮಾಡಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಕರ್ಬೇವು ಸೊಪ್ಪು ಬೆಂದಿಲ್ಲ ಅಂದರೆ ಅದರಲ್ಲಿ ಪರಿಮಳ ಇರಲ್ಲ, ಒಂಥರ ಹಸಿ ವಾಸನೆ ಇರುತ್ತೆ, ಅದು ಚೆನ್ನಾಗಿರಲ್ಲ. ಆನಂತರ ಫಿಶ್ ಇವಾಗ ಚಟಪಟ ಅಂತ ಫುಲ್ಲಾಗಿ ನಾವು ಹಾಕ್ಬಿಡೋಣ. ಯಾಕೆಂದರೆ ಒಂದೇ ಪೀಸ್ ಫ್ರೈ ಮಾಡ್ತಾ ಕೂತ್ಕೊಂಡ್ರೆ ಟೈಮೂ ಇರಲ್ಲ, ಅಷ್ಟೊತ್ತು ಯಾರು ಕಾಯೋದು ಇಲ್ಲ. ಹಾಗಾಗಿ ನಿಧಾನಕ್ಕೆ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾದ್ರೆ ತವ ಸ್ವಲ್ಪ ಜಾಸ್ತಿ ಫೈರಲ್ಲಿ ಇಟ್ಕೊಳ್ಳಿ, ಆನಂತರ ಅದನ್ನು ಸ್ಲೋ ಮಾಡಿ. ಯಾಕೆಂದರೆ ಒಂದು ಸೈಡಲ್ಲಿ ನಾವು ಇದಕ್ಕೆ ಅಕ್ಕಿ ಪುಡಿ ಅಥವಾ ಕಾರ್ನ್ಫ್ಲೋರು, ಮೈದಾ ಏನೂ ಹಾಕಿಲ್ಲ. ನ್ಯಾಚುರಲಾಗಿ ನಿಮ್ಮ ಮನೆಯಲ್ಲಿ ಮಾಡೋ ಥರ ರೆಸಿಪಿ ಮಾತ್ರ ನಾನು ತೋರಿಸ್ತೀನಿ. ಆರ್ಟಿಫಿಷಿಯಲ್ ಆಗಿ ಕಲ್ಲರು, ಆನಂತರ ಟೇಸ್ಟಿಂಗ್ ಪೌಡ್ರು, ಈ ಥರದ್ದು ಯಾವುದೇ ಒಂದು ವಸ್ತುನ ನಾನು ಯೂಸ್ ಮಾಡಲ್ಲ. ಇವಾಗ ನನ್ನ ಚಾನಲಲ್ಲಿ ನೀವು ಯಾವುದೇ ಒಂದು ರೆಸಿಪಿ ನೋಡಿದರೂ ಅಷ್ಟೇ, ನಿಮ್ಮ ಮನೇಲಿ ಮಾಡಿ ನಿಮ್ಮ ಮಕ್ಕಳಿಗೆ ಅಥವಾ ನೀವು ತಿನ್ನೋದಕ್ಕೆ. ಇವಾಗ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಫುಡ್ಡು. ಅದನ್ನು ಬಿಟ್ಟು ಸ್ವಲ್ಪ ಆರ್ಟಿಫಿಷಿಯಲ್ ಕಲರ್ ಹಾಕಿ ಏನೆಲ್ಲ ಮಾಡಿ ಯಾವುದನ್ನು ನಾನು ಹಾಕಲ್ಲ. ಯಾಕೆಂದರೆ ನಿಮಗೆ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರ ಒರ್ಜಿನಾಲಿಟಿಯಾಗಿ ಯಾವ ಥರ ಮಾಡಬಹುದೋ ಅದನ್ನು ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ಮನುಷ್ಯರು ತಿನ್ನೋದು ಬದುಕೋಕ್ಕೋಸ್ಕರ. ಒಂದು ಸಲಕ್ಕೆ ರುಚಿ ಸಿಕ್ಕಿ ಹೊಟ್ಟೆ ತುಂಬ ತಿಂದು ಆನಂತರ ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ದುಡ್ದದೆಲ್ಲ ಅದಕ್ಕೆ ಹಾಕಬೇಕಾಗತ್ತೆ. ಹಾಗಾಗಿ ಬರೀ ಹೆಲ್ದಿಯಾಗಿರೋ ಐಟಮ್ಸ್ನ ಮಾತ್ರ ನನ್ನ ಚಾನಲ್ ಸಿಗುತ್ತೆ. ಹೆಲ್ದಿ ಇಲ್ಲದೆ ಇರೋದು ಯಾವುದನ್ನು ನಾವು ಮಾಡೋಕ್ಕೆ ಹೋಗಲ್ಲ. ಓಕೆನಾ. ಹಾಗಾಗಿ ನಾವು ಯಾವತ್ತೂ ನಮ್ಮ ಹೊಟ್ಟೆಗೋಸ್ಕರ ಒಳ್ಳೆ ಫುಡ್ನೇ ತಿನ್ನಬೇಕು, ಅದನ್ನು ಬಿಟ್ಟು ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು. ಹಾಗಾಗಿ ಯಾವಾಗಲೂ ನೀವು ಜಾಸ್ತಿ ನಿಮ್ಮ ಮನೇಲಿ ಮಾಡಿದ್ದನ್ನೇ ತಗೊಳ್ಳಿ.
ಅದೇ ಸೇಮ್ ಮಸಾಲೆಯಲ್ಲಿ ನಾನು ಪ್ರಾನ್ಸು ಮತ್ತು ಫಿಶ್ಶು, ಆನಂತರ ನಮ್ಮ ಬೈಗೆ ಅಂತೀವಿ ಮಂಗಳೂರು ಕಡೆ, ಮತ್ತು ಫ್ರಾನ್ಸು ಮಾಡ್ಬೋದು. ಯಾವುದೇ ಒಂದು ಸಣ್ಣ ಮೀನು ದೊಡ್ಡ ಮೀನು ಯಾವುದನ್ನು ಬೇಕಾದ್ರೂ ಫ್ರೈ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನೀವು ಇದನ್ನು ಸ್ವಲ್ಪ ಟ್ರೈ ಮಾಡಿ. ಮಸಾಲೆಗೆ ಜಾಸ್ತಿ ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳಿ. ಈ ಥರ ಹೆಲ್ದಿಯಾಗಿರೋ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಏಕೆಂದರೆ ನಿಮಗೋಸ್ಕರ ಹೊಸದಾಗಿರೋ ಪ್ರತಿಯೊಂದು ಐಟಮ್ಸ್ನೂ ನಾನು ತೋರಿಸ್ತಾ ಇದ್ದೀನಿ ಹಾಗೂ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆಯಿಂದನೂ ತುಂಬಾ ಪಾಸಿಟಿವ್ ಆಗಿ ನನಗೆ ಸಪೋರ್ಟ್ ಸಿಗ್ತಾಯಿದೆ. ಇದೇ ಥರ ಸಪೋರ್ಟ್ ಮಾಡಿ, ಹಾಗೆಯೇ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇದೇ ಥರ ಇರಬೇಕು. ಥ್ಯಾಂಕ್ ಯು ಆಲ್.